ನಂದು ನಿಂದು ರಕ್ತ ಸಂಬಂಧ ಬಾವ. ರಕ್ತ ಸಂಬಂಧ ಹೆಂಗ ಆಗ್ತೀವಿ ನಾವಿಬ್ರು? ನೀನೇ ಹೇಳಿಲ್ಲ ಬಾವ. ಯಾಕೋ ನನ್ ರಕ್ತ ಇರ್ತೀಯ ಅಂತ ಅವಾಗವಾಗ ಹೇಳಿಕಿಲ್ವಾ? ನಿನ್ ರಕ್ತ ಇರದ್ಮೇಲೆ ನಂದು ನಿಂದು ಸಂಬಂಧ ಇತ್ತು ತಾನ್ ಲೆಕ್ಕ. ಸೃಜಾ, ಒಂದ್ ಪಕ್ಷ ಲವ್ವರ್ ಕೈ ಕೊಟ್ರು ಲವ್ವರ್ ತಂಗಿ ಯಾವತ್ತೂ ಕೈ ಕೊಡಲ್ಲ ಸೃಜಾ. ನಾನ್ ಈಗ ತಾನೇ ಬರ್ದಿರೋ ಗಾದೆ, ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಸೃಜಾ, ನಿನ್ಗೆ ಒಳ್ಳೇದಾಗ್ಲಿ ಅಂತ. ಯಾಕೋ ನೀವ್ ಇಷ್ಟೆಲ್ಲ ಹೇಳಿದ್ರು ನನಗೆ ಡೌಟ್ ಜಾಸ್ತಿ ಆಗ್ತಿದೆ ಹೊರತು ಕ್ಲಾರಿಟಿ ಮಾತ್ರ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಕಷ್ಟ ಪಟ್ಕೊಂಡ್ ದೇವಸ್ಥಾನಕ್ ಸುತ್ತಾಡ್ಕೊಂಡು ಅರ್ಚನೆ ಮಾಡಿಸ್ಕೊಂಡ್ ಬಂದ್ರೆ ನಮ್ಗಳ ಮೇಲೆ ಡೌಟ್ ಮಾಡ್ತಿದ್ಯಾ ನೀನು? ಅಲ್ಲ ಬಾವ, ನೀನ್ ಅಷ್ಟೆಲ್ಲ ಬೈದಿದೀಯ ನಮ್ಗೆ, ಅದ್ ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳಕ್ ಆಯ್ತದ? ನಾವು ನೀನ್ ಹೀರೋ ಆಗಿ ಸಿನಿಮಾ ಮಾಡಿದ್ಯಾ, ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳಕ್ ಆಯ್ತದ? ಇಷ್ಟೆಲ್ಲ ಮಾಡಬೇಡ ನಾವು. ಆದ್ರೂ ಡೌಟ್ ಕಣ, ಯಾಕೋ ಮನ್ಸೊಪ್ತಾ ಇಲ್ಲ, ಏನೋ ಇದೆ ಇದ್ರಿಂದೆ. ಅದಕ್ಕೆ ಹೇಳಿದ್ ನಾನು, ಯಾವ ಹಾಡ್ ಹೇಳಿದ್ರೆ ಯಾವ ಹಾಡ್ ಆಗ್ತಿದ್ಯಪ್ಪ? ಇವ್ರಿಗೆಲ್ಲ ಬುಸ್ ಬುಸ್ ಅಂತ ಹಾಕ್ಬಿಟ್ಟು ನನ್ಗೆ ಒಳೋ ಸಾಂಗ್ ಆಗ್ತಿದ್ಯಲ್ಲಪ್ಪ. ನಿಮಗೆ ಟುಸ್ ಟುಸ್ ಅಂತ ಆಗ್ತದಾರೆ. ಟುಸ್ ಟುಸ್ ಅಂತ ನಿಮ್ಗೆಲ್ ಕೇಳಿಸ್ತು? ಟುಸ್ ಟುಸ್ ಏನೇನೋ ಕೇಳಿಸ್ಕೊತೀರಪ್ಪ, ಸುಮ್ನೆ ನೋಡ್ರೆ. ನಾನು ಅದಕ್ಕೆ ಹೇಳಿದ್ದು, ಕೋಬ್ರನ್ ಬದ್ಲು ನನ್ನನ್ನ ಜಾಸ್ತಿ ಪ್ರಮೋಷನ್ ಮಾಡಿದ್ರೆ, ನನಗೋಸ್ಕರ ಬೇಡ್ಕೊಂಡ್ ಬಂದಿದ್ದಿದ್ರೆ, ನಿಮ್ಗೆ ಈ ತರ ಚುಚ್ಚಿ ಚುಚ್ಚಿ ಮಾತಾಡೋ ಬದ್ಲು ರಾಮನಗರ ಡಾಬಾ ಕರ್ಕೊಂಡು ಹೋಗಿ ಚಚ್ಚಿ ಚಚ್ಚಿ ಮೂಳೆ ಮಸಾಲ ತಿನ್ನಿಸ್ತಿದ್ನ. ಹಲೋ, ನಾವ್ ಯಾಕೆ ನಿಮಗೋಸ್ಕರ ಏನೇನೋ ಮಾಡ್ಬೇಕು? ಬಿಕಾಸ್ ಹ್ಯಾಪಿ ಜರ್ನಿಲಿ ನಾನು ಲೀಡ್ ರೋಲ್ ಮಾಡಿದ್ದೀನಿ. ಕುರಿ ಆಯ್ತು ಕಣ, ನೀನು ನಮ್ ಸಿನಿಮಾ ಹ್ಯಾಪಿ ಜರ್ನಿಲ್ ಮಾಡಿದ್ಯಾ, ನೀನ್ ಬೇರೆ ಅಲ್ಲ ನಾನು ಬೇರೆ ಅಲ್ಲ, ಓಕೆನಾ? ಯಾಕೆ ಮುನಿಸ್ಕೊಂಡು ಅಲ್ಲಿ ನಿಂತಿದ್ಯಾ ನೀನು? ಈ ಮನೇಲಿ ನಾವಿಬ್ರು ಇದೀವಿ ತಾನೆ? ಹೌದು. ಒಂದೇ ಪಿಕ್ಚರ್ಲಿ ನಾವಿಬ್ರು ಮಾಡಿದೀವಿ ತಾನೆ? ಹೌದು. ನನಗಿಲ್ದೇ ಇರೋ ಮರ್ಯಾದೆ ನಿನಗೆ ಯಾಕೆ? ಅದೇ ನಂಗೆ ಡೌಟ್. ಅದನ್ನ ನೀನೇ ಕೇಳ್ಕೋಬೇಕು, ಯಾಕೆ ಮರ್ಯಾದೆ ಕೊಡ್ತಾ ಇಲ್ಲ ನನ್ನನ್ ಕೇಳಿದ್ರೆ? ನಿನಗೇನು ಬೇಕಾದ ಚೆನ್ನಾಗ್ ಬರ್ತಾರೆ, ಎಲ್ಲೋದ್ರು ಸೆಲ್ಫಿ ತಗೋತಾರೆ, ಬಂದ್ ಕಡೆ ಎಲ್ಲ ಸೈನ್ ಆಟೋಗ್ರಾಫ್ ಹಾಕೊಡ್ತೀಯ, ಸಿನಿಮಾ ರಿಲೀಸ್ ಆಗೈತೆ. ನನ್ ತಪ್ಪೇನು? ಒಂದು ಮಿಸ್ಡ್ ಕಾಲು ಬಂದಿಲ್ವಲ್ಲ, ಎಷ್ಟು ಹೊಟ್ಟೆ ಉರಿಬೇಡ. ನಾನು ಪಿಕ್ಚರ್ ಅಲ್ಲಿ ಮಾಡಿದ್ದೀನಿ ತಾನೆ? ಸರಿ, ಇವಾಗ ಏನು ನಿನಗೆ ಕಾಲ್ಗಳು ಬರ್ಬೇಕಷ್ಟೇ ತಾನೆ? ಕಾಲ್ ಬರ್ಬೇಕಷ್ಟೇ. ಒಂದ್ ನಿಮಿಷ ಕುರಿ, ನೀನು ಹ್ಯಾಪಿ ಜರ್ನಿ ಸಿನಿಮಾ ಮಾಡಿದ್ಯಾ? ಇವತ್ತಿಂದ ನಿನ್ಗೆ ಎಷ್ಟು ಕಾಲ್ಗಳು ಬರುತ್ತೆ, ನಿನ್ ಲೈಫ್ ಅಲ್ಲಿ ನೀನ್ ಕೂತ್ಕೊಳ್ಳೋದಕ್ಕೂ ಆಗ್ಬಾರ್ದು, ಅಷ್ಟು ಕಾಲ್ಗಳು ಬರುತ್ತೆ ನೋಡು. ಬಂತು ಗೊಬ್ರ? ಬಂದೇ ಬಿಡ್ತು. ಹಲೋ, ಹ್ಯಾಪಿ ಜರ್ನಿ ಲೀಡ್ ರೋಲ್ ಕುರಿ ಮಾತಾಡ್ತಾ ಇರೋದು. ಎಮ್ಮೆ ತೊಳೆಯೋನಲ್ಲ, ಲೀಡ್ ರೋಲ್ ಕುರಿ. ಯಾರನ್ನ ಕೇಳಿದ್ದು ಎಮ್ಮೆ ತೊಳೆಯೋನ್ ನಾನು ಅಂತ? ರಾಂಗ್ ನಂಬರ್, ಒಂಟೆ ತೊಳೆಯೋನ್ ನಾನು. ಯಾರಂತ? ಎಮ್ಮೆ ತೊಳೆಯಕ್ ಕರಿತಾವ್, ಬನ್ನಿ ಒಂದ್ 5-6 ಎಮ್ಮೆ ತೊಳೆದ್ಬಿಟ್ಟು ಹೋಗಿ. ಯಾಕೆ ಬರ್ಲೇ ಇಲ್ವಲ್ಲ? ನೋಡಿ, ಇನ್ನೊಂದು ಫೋನ್ ಬಂತು. ಅಲ್ಲೇ ಇರ್ರಿ, ಅಲ್ಲೇ ಹೋಗಿ ನೀವು, ನಾ ಮಾತಾಡಲ್ವ ಅಲ್ಲಿ. ಹಲೋ, ಹ್ಯಾಪಿ ಜರ್ನಿಲಿ ಲೀಡ್ ರೋಲ್ ಮಾಡಿರೋ ಕುರಿ. ಫಂಕ್ಷನ್ ಅಲ್ಲೇ ಸೆಂಟ್ರಲ್ಲೇ ಮಾತಾಡವ. ಫಂಕ್ಷನ್ ಎಷ್ಟಾಗಿ ಬರ್ಬೇಕು ತಾನೆ ಗೊತ್ತು, ನನಗೆ ಗೊತ್ತು. ಹಲೋ, ಹ್ಯಾಪಿ ಜರ್ನಿ ಲೀಡ್ ರೋಲ್ ಮಾಡಿರೋ ಕುರಿ ಹೇಳಿ. ಫೋನ್ ಬೇಡ, ನಾನು ಹೋಯ್ತಾ ಮಾತಾಡ್ಕೋತೀನಿ. ಆಮೇಲೆ ಮಾತಾಡ್ಕೊತೀನಿ. ಹಲೋ, ಹ್ಯಾಪಿ ಜರ್ನಿಲಿ ಲೀಡ್ ರೋಲ್ ಮಾಡಿರೋ ಕುರಿ. ಹ್ಯಾಪಿ ಜರ್ನಿ ಲೀಡ್ ರೋಲ್ ಮಾಡಿರೋ ಕುರಿ ತಿಗಣೆ ಹಿಡಿಯೋನಲ್ಲ. ನಾನ್ ತಿಗಣೆ ಹಿಡಿಯೋನಲ್ಲ. ನಿಮ್ ಮನೇಲಿ ತಿಗಣೆ ಜಾಸ್ತಿ ಆದ್ರೆ ಸೊಳ್ಳೆ ಪರ್ದೆ ಹಾಕೊಳ್ಳಿ, ಪಕ್ಕದ ಮನೇಲಿ ಮರಿಕೊಳ್ಳಿ, ಬೇರೆಯವ್ರ ಮನೆಗೆ ಹೋಗಿ ಮರಿಕೊಳ್ಳಿ, ನಿಮ್ಗೆ ಏನ್ ಸಿಕ್ಕದಲ್ಲಿ ಮರಿಕೊಳ್ಳಿ. ಇನ್ನೊಂದು ಅಪ್ಡೇಟ್ ಹಾಕಿದ್ದೀನಿ. ಏನು? ನಿಮ್ಮ ಮನೆಯಲ್ಲಿ ಗುಜರಿ ಸಾಮಾನ್ ಇದ್ರೆ ಸಂಪರ್ಕಿಸಿ ಅಂತ ನಿನ್ನ ನಂಬರ್ ಹಾಕಿದ್ದೀನಿ. ಏನ್ ಬಿಲ್ಡಪ್ ಅಲ್ಲಿ ಬಂದ ಬೆಕ್ತರ ವೀಕ್ಷಕರೇ, ಒಂದು ಕೋರಿಕೆ, ಈ ಮಜಾ ಟಾಕೀಸ್ ನಲ್ಲಿ ಎಲ್ಲಾ ಪಿಕ್ಚರ್ ಗಳನ್ನ ಪ್ರಮೋಟ್ ಮಾಡಿದೀವಿ. ಇವತ್ತು ಒಂದು ಒಳ್ಳೆ ಅವಕಾಶ ನನ್ನ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಸಿಕ್ಕಿದೆ. ನಿನ್ನೆ ತಾನೇ ನನ್ನ ಸಿನಿಮಾ ಹ್ಯಾಪಿ ಜರ್ನಿ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಈ ಚಿತ್ರವನ್ನ ನೋಡಿ ನನಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಸಪೋರ್ಟ್. ನೀವುಗಳು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಸುಜಾ, ನಿನ್ ಸಿನಿಮಾ 100 days ಓಡ್ಲಿ. ಥ್ಯಾಂಕ್ ಯು ಬಾವ್, ಒಳ್ಳೇದಾಗ್ಲಿ. ಕಾಯಿ ಏನಾರ ತಿಂದಿಯಾ? ಹೋಗ್. ಆಲ್ ದಿ ಬೆಸ್ಟ್ ಮಿಸ್ಟರ್ ಲೋಕೇಶ್. ಥ್ಯಾಂಕ್ ಯು ಸರ್, ಗುಡ್ ಲಕ್. ಈಗ ನಮ್ಮ ಮಜಾ ಟಾಕೀಸ್ ನಲ್ಲಿ ಬಹಳ
ಪ್ರಮುಖವಾದಂತ ಒಬ್ಬ ವ್ಯಕ್ತಿ ನಮ್ಮ ಮಜಾ ಟಾಕೀಸ್ಗೆ ಇವತ್ತು ಬರ್ತಾ ಇದ್ದಾರೆ. ಅವರು ಈ ಮಜಾ ಟಾಕೀಸ್ಗೆ ಬರೋದ್ರಿಂದ ಈ ಮಜಾ ಟಾಕೀಸಿನ ವೇದಿಕೆಯ ಒಂದು ಬೆಲೆ ಹಿರಿಮೆ ಏನಾಗಿದೆ ಇನ್ನೂ ದುಪ್ಪಟ್ಟಾಗುತ್ತೆ. ಅವರ ಜ್ಞಾನ ತುಂಬಾ ಅಪಾರವಾದದ್ದು. ಇವತ್ತು ಮಜಾ ಟಾಕೀಸ್ಗೆ ಅವ್ರು ಬಂದು ನಮಗೆ ಅವರು ಕಲ್ತಿರುವಂತಹ ಅಷ್ಟೂ ಒಂದು ವಿಶೇಷವಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಇದನ್ನೆಲ್ಲ ನಮ್ಮ ಹತ್ರ ಹಂಚ್ಕೋತಾರೆ. ಅವ್ರು ಯಾರು ಅಂತ ಒಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಆದ್ರೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಮುಂಚೆ ನಮ್ಮ ಮನೆ ಈ ರೀತಿ ಇದ್ರೆ ಸಾಲದು, ಅವ್ರು ಬರ್ಬೇಕು ಅಂದಾಗ ನಮ್ಮಲ್ಲಿ ಒಂದು ಸೆಲೆಬ್ರೇಷನ್ ಇರಬೇಕು. ಆ ಸೆಲೆಬ್ರೇಷನ್ ಏನು ಅಂತ ಇನ್ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್. ವೀಕ್ಷಕರೇ, ಏನು ನಮ್ಮ ಮಜಾ ಟಾಕೀಸು ಇಷ್ಟೊಂದು ಸಿಂಗಾರ ಆಗಿದೆ, ಬಣ್ಣವಾಗಿ ಕಾಣ್ತಾ ಇದೆ. ಯಾವ ಸ್ಪೆಷಲ್ ಫಂಕ್ಷನ್ ಇರ್ಬೋದು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ತುಂಬಾ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಇವತ್ತು ನೀವೇನೇ ಗೆಸ್ ಮಾಡಿದ್ರು ನಿಮ್ಮ ಕಲ್ಪನೆಗೂ ಮೀರಿದಂತಹ ಒಂದು ಅದ್ಭುತ ಈ ವೇದಿಕೆ ಮೇಲೆ ನಡೆಯಲಿದೆ. ಹೌದು, ಇವತ್ತು ನಿಮ್ಮ ಕಣ್ಮುಂದೆ ಮಜಾ ಟಾಕೀಸ್ನ ಇದೇ ವೇದಿಕೆ ಮೇಲೆ ಚಮತ್ಕಾರ ಆಗೋದಂತೂ ಗ್ಯಾರಂಟಿ. ಅದನ್ನ ಚಮತ್ಕಾರ ಅನ್ಬೋದಾ, ಪವಾಡ ಅನ್ಬೋದಾ, ಅಥವಾ ಎಲ್ಲಾದ್ರೂ ಸೇರಿಸಿ ಒಂದು ದೊಡ್ಡ ಅದ್ಭುತ ಅಂತ ಒಂದೇ ಪದದಲ್ಲಿ ಹೇಳ್ಬೋದಾ, ನನಗಂತೂ ಗೊತ್ತಾಗ್ತಾ ಇಲ್ಲ. ಸಾಮಾನ್ಯವಾಗಿ ಮಜಾ ಟಾಕೀಸ್ಗೆ ಬರುವಂತ ಅತಿಥಿಗಳ ಬಗ್ಗೆ ಒಂದಷ್ಟು ಸುಂದರವಾದ ಸಾಲುಗಳನ್ನ ಹೇಳಿ ಅವ್ರನ್ನ ವೆಲ್ಕಮ್ ಮಾಡೋದು ನಮ್ಮ ವಾಡಿಕೆ. ಆದ್ರೆ ನಾನಿವಾಗ ಏನ್ ಮಾಡ್ತೀನಿ ಅಂದ್ರೆ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಅತಿಥಿಗಳು ತಾವೇ ಹೇಳಿರುವಂತಹ ಒಂದಷ್ಟು ಸಾಲುಗಳನ್ನ ಹೇಳಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊತಾ ಇದ್ದೀನಿ. ಜೀವನದಲ್ಲಿ ಸೀರಿಯಸ್ ಆಗಿರೋರ್ನ ನೋಡಿ, ಅಯ್ಯೋ ಜೀವನ ಅನ್ನೋದು ಒಂದು ಆಟ ಅಷ್ಟೇ ಕಂಡ್ರು, ಯಾಕಿಷ್ಟು ಸೀರಿಯಸ್ ಆಗಿರ್ತೀರಾ ಅಂತ ಹೇಳ್ದವ್ರು ಇವ್ರು. ನೆಮ್ಮದಿನೇ ಕಾಣ್ದೇ ಇರೋ ಮನುಷ್ಯನ್ ನೋಡಿ, ಅಯ್ಯೋ ಹುಚ್ಚರ, ಮನುಷ್ಯ ನೆಮ್ಮದಿ ಅಂತ ನಿಜವಾಗ್ಲೂ ಕಾಣೋದು ಸಾವಲ್ಲೇ, ಅದಕ್ಕೆ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾರೆ ಅಂತ ಹೇಳ್ದಂತ ಮಹಾತ್ಮ ಇವರು. ಮನುಷ್ಯ ನಿನ್ನೊಳಗ್ ಬರ್ತಿರುವಂತಹ ಎಲ್ಲಾ ಯೋಚನೆಗಳಿಗೆ ಬರೀ ನೀನ್ ಮಾತ್ರ ಕಾರಣ ಅಲ್ಲ, ಕೆಲವೊಂದು ನಿನ್ನ ಸುತ್ತ ಇರುವಂತಹ ವಾತಾವರಣದಿಂದಲೂ ಬಂದಿರಬಹುದು ಅಂತ ಜೀವನದ ಪುಸ್ತಕನ ಒಂದೇ ಸಾಲಲ್ಲಿ ಸರಳವಾಗಿ ಹೇಳಿ ಎಷ್ಟೋ ಜನರಿಗೆ ಕಣ್ತೆರೆಸಿದ್ದೆ ಇವರು ಒಂದೇ ಕಡೆ ಇರೋಲ್ಲ, ಎಲ್ಲೆಲ್ಲೂ ಇರ್ತಾರೆ. ಈ ಕ್ಷಣ ಇಲ್ಲಿದ್ದವರು ಮುಂದಿನ ಕ್ಷಣ ಇನ್ನೆಲ್ಲಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ. ಅವ್ರ ಆಲೋಚನೆಗಳು ನಿಮ್ಮೊಳಗೆ ಇರ್ಬೋದು, ನನ್ನೊಳಗೂ ಇರ್ಬೋದು. ಅಷ್ಟೇ ಯಾಕೆ, ಇಲ್ಲಿಟ್ಟಿದೀವಲ್ಲ ಬೋರ್ಡು, ಇದ್ರೊಳಗೂ ಇರ್ಬೋದು. ಏನಿದು ಮಜಾ ಟಾಕೀಸ್ಗೆ ಹೊಸ ಬೋರ್ಡ್ ಬಂದಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಕೇವಲ ಬೋರ್ಡ್ ಅಲ್ಲ. ಈ ಬೋರ್ಡ್ ಹಿಂದೆ ಲೆಕ್ಕಕ್ಕೆ ಸಿಕ್ಕದಷ್ಟು ಒಂದು ತತ್ವಗಳಿವೆ, ಎಣಿಸೋಕ್ ಆಗದೆ ಇರುವಷ್ಟು ಸಿದ್ಧಾಂತಗಳಿದೆ. ನಿಮ್ಮ ಕೋಟಿ ಕೋಟಿ ಪ್ರಶ್ನೆಗಳಿಗೆ ಉತ್ತರಗಳಿವೆ. ಒಟ್ಟಾರೆ ಹೇಳ್ಬೇಕು ಅನ್ನೋದಾದ್ರೆ ಈ ಬೋರ್ಡ್ ಹಿಂದೆ ಒಂದು ನಡೆದಾಡುವಂತ ಒಂದು ಭೂಮಂಡಲನೇ ಇದೆ. ಇವತ್ತು ಈ ಭೂಮಂಡಲದ ದರ್ಶನ ನಮ್ಮೆಲ್ರಿಗೂ ಆಗ್ತಾ ಇದೆ. ಎಲ್ರು ಎದ್ದು ನಿಂತು ಭಕ್ತಿ ಪೂರ್ವಕವಾಗಿ ಸ್ವಾಗತ ಕೋರೋಣ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸದ್ಗುರುಜಿ ಅವ್ರಿಗೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ 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 ಖುಷಿ ಆಗ್ತಿದೆ. ಐ ಆಮ್ ಸೋ ಆನರ್ಡ್ ಹ್ಯಾವಿಂಗ್ ಯು ಇನ್ ಅವರ್ ಶೋ. ಇಟ್ಸ್ ಅನ್ ಅಬ್ಸಲ್ಯೂಟ್ ಡ್ರೀಮ್ ಕಮ್ ಟ್ರೂ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಬನ್ನಿ ಗುರುಜಿ. ಗುರುಜಿ, ನಿಮ್ಮಂತ ಮಹಾನ್ ವ್ಯಕ್ತಿಗಳು, ಮಹಾನ್ ಪುರುಷರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದು ನಾವು ಜೀವನದಲ್ಲಿ ಮಾಡಿರೋ ಅಷ್ಟೂ ಪುಣ್ಯಗಳ ಒಂದು ಪ್ರತಿಫಲ ಅಂತಾನೆ ಹೇಳ್ಬೋದು. ಎಲ್ಲಾ ವೀಕ್ಷಕರ ಪರವಾಗಿ, ಇಲ್ಲಿರುವಂತ ಎಲ್ಲ ನಮ್ಮ ಸ್ಟುಡಿಯೋ ಆಡಿಯನ್ಸ್ ಪರವಾಗಿ, ಸಮಸ್ತ ಕನ್ನಡಿಗರು, ಸಮಸ್ತ ಭಾರತೀಯರ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತ. ನಮ್ಮ ಮಜಾ ಟಾಕೀಸ್ ಅಲ್ಲಿ ನಿಮ್ಮ ಮೊದಲ ಮಾತುಗಳನ್ನ ಕೇಳೋದಕ್ಕೆ ನಾವು ತುಂಬಾ ಕಾತರದಿಂದ ಕಾಯ್ತಾ ಇದೀವಿ. ವಿ ಆರ್ ವೇಟಿಂಗ್ ಫಾರ್ ಯುವರ್ ವರ್ಡ್ಸ್. ನಾನು ಕರ್ನಾಟಕ ಬಿಟ್ಟು 32 ವರ್ಷ ಆಯ್ತು. ಅಭ್ಯಾಸ ಇಲ್ದೇನೆ ನನ್ ಕನ್ನಡ ಸ್ವಲ್ಪ ಕುಂಟುತ್ತೆ. ಅದ್ಭುತವಾಗಿ ಇದೆ ಗುರುಜಿ. ಆದ್ರೆ ಈ ನದಿಗಳಿಗಾಗಿ ಇದೇ ಮೊದಲ ಸಾರಿ ನಾನು ಒಂದು ಚಿಕ್ಕ 4 ಸಾಲು ಕವಿತೆ ಬರ್ದಿದ್ದೇನೆ. ಸೂಪರ್. ನದಿ ಎಂದರೆ ನಾಡು, ನದಿ ನಮ್ಮ ನಾಡಿನ ನಾಂದಿ, ನಿಮಗೂ ನಮಗೂ ಎಲ್ಲರಿಗೂ ಬೇಕು ಜೀವ ಆಧಾರವಾದ ನೀರು. ನೀರು ಹರಿದರೆ ನದಿ, ನದಿ ಇದ್ದರೆ ನಾಡು, ನಾಡು ಎಂದರೆ ನಾವು, ನದಿಗಳು ನಾಡಿನ ಜೀವನಾಡಿಗಳು. ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ಈ ಒಂದು ಅಭಿಯಾನ ಏನಿದೆ, ರಾಲಿ ಫಾರ್ ರಿವರ್ಸ್ ಅನ್ನೋದು, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಇಟ್ ಈಸ್ ವೆರಿ ಮಚ್ ನೆಸರಿ. ಬಿಕಾಸ್ ಇದರಲ್ಲೇ ನೋಡ್ತಿರೋ ಹಾಗೆ ನೀವು ಇಲ್ಲಿ ಓದ್ತಿರ್ಬೋದು, 2030 ಹೊತ್ತಿಗೆ ಕೇವಲ 50ರಷ್ಟು ಮಾತ್ರ ನೀರು ನಮಗೆ ಉಳಿದಿರೋದಕ್ಕೆ ಸಾಧ್ಯ. ಅಷ್ಟು ನೀರನ್ನ ನಾವು ವೇಸ್ಟ್ ಮಾಡ್ತಾ ಇದೀವಿ, ಪರಿಸರವನ್ನ ಹಾಳು ಮಾಡ್ತಾ ಇದೀವಿ. ಅದರ ಒಂದು ಅರಿವನ್ನ ಮೂಡಿಸೋದಕ್ಕೆ ಈ ಒಂದು ಮಹತ್ತರವಾದ ಕಾರ್ಯವನ್ನ ನಮ್ಮ ಗುರುಜಿಗಳು ವಹಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ನಾವು ಥ್ಯಾಂಕ್ಸ್ ಹೇಳ್ಬೇಕು ಗುರುಜಿ, ಬಿಕಾಸ್ ನಿಮ್ಮ ಒಂದು ವಿಷನ್ ಏನಿದೆ, ದಿಸ್ ಇಸ್ ಫಾರ್ ದ ಫ್ಯೂಚರ್. ಈ ಫ್ಯೂಚರ್ಗೋಸ್ಕರ ನೀವು ಮಾಡ್ತಿರುವಂತ ಅಭಿಯಾನ ಇಸ್
ಅದರಿಂದ ಎಷ್ಟು ಹೇಳಿದ್ರು ಕಮ್ಮಿನೇ. ಗುರುಜಿಗಳ ಬಗ್ಗೆ ಏನ್ ಹೇಳಿ, ಯಾಕಂದ್ರೆ ಇವ್ರ ಬಗ್ಗೆ ಕೇವಲ ನಮ್ ದೇಶದ ಜನಗಳಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಇವ್ರ ಬಗ್ಗೆ ಗೊತ್ತಿದೆ. ಸದ್ಗುರು ಅಂತಾನೆ ಪರಿಚಯ ಆಗಿರುವಂತಹ ಶ್ರೀ ಜಗದೀಶ್ ವಾಸುದೇವ್ ಅವ್ರಿಗೆ ಹೆಸರಿಗೆ ತಕ್ಕ ಹಾಗೆ ಇವರಿಂದ ಯೋಗ ಕಲಿತಂತಹ ಜಗತ್ತಲ್ಲಿ ತುಂಬಾ ಜನರಿದ್ದಾರೆ. ಅವರೆಲ್ಲರೂ ಇವರಲ್ಲಿ ಈಶ್ವರನ್ನ ಕಾಣ್ತಾರೆ. ಇವರು ಪ್ರಾರಂಭಿಸಿರೋ ಈಶಾ ಪ್ರತಿಷ್ಠಾನ ಅಥವಾ ಈಶಾ ಫೌಂಡೇಶನ್ ಏನಿದೆ, ಭಾರತ, ಅಮೆರಿಕ, ಇಂಗ್ಲೆಂಡ್, ಲೆಬನಾನ್, ಸಿಂಗಪೂರ್, ಕೆನಡಾ, ಮಲೇಷ್ಯಾ, ಆಸ್ಟ್ರೇಲಿಯಾ ಮುಂತಾದ ಹಲವಾರು ದೇಶಗಳಲ್ಲಿ ಯೋಗಾಭ್ಯಾಸನ ಕಲಿಸ್ಕೊಡ್ತಾ ಇದೆ. ಆದ್ರೆ ಒಂದು ತುಂಬಾ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಸದ್ಗುರುಜಿ ನಮ್ಮವರು ಅಂದ್ರೆ ನಮ್ಮ ಮೈಸೂರಿನವರು. ಇದು ಬಹಳ ಖುಷಿ ಆಗುವಂತ ಒಂದು ವಿಚಾರನೆ. ಒಂದಂತೂ ಸತ್ಯ, ಇವತ್ತಿನ ಎಪಿಸೋಡ್ ಎಷ್ಟೋ ಕೋಟ್ಯಾಂತರ ಜನಕ್ಕೆ ಸ್ಫೂರ್ತಿ ಆಗೋದಂತೂ ಸತ್ಯ. ಇದು ನಮ್ಮ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ. ನನಗೆ ತುಂಬಾ ಒಂದೊಂದು ಕಾಡೋ ಒಂದು ಪ್ರಶ್ನೆ ಗುರುಜಿ, ದೇವ್ರು ನಿಜವಾಗ್ಲೂ ಇದಾನ ಗುರುಜಿ? ನೀವಿದ್ದೀರಾ? ನಾನಿದ್ So the problem, the human problem is this. Everybody knows that they exist, but they do not know the nature of their existence. Nor do they know the nature of the overall existence. ಕರೆಕ್ಟ್. So, there are question marks in your mind. When you crawled out of your mother's womb, you will see an infant looking like this. Because an infant may not be articulating the question, but if you just look at the eyes of a just-born infant, the way they're looking is obviously asking, what is this, what is this, what is that, who is this, who made this, who made that? Essentially, not in thought, but in fundamental perception, they're asking the question, what is the nature of this existence? Where does it come from? So, that's all the questioning. Maybe as you grow up, you articulate the question. So essentially, you have not a bit of perception as to where you come from, where you will go, what is the nature of the existence. So when you ask this question, initially you look at your mother, maybe she did all this, but you know that's not true. Then you look at your father, maybe he did the world, you know that's not true. You look at every other adult, you know that's not true. When you ask, where did this all happen from? The childish answer that you received from people is, there is one big man up there, he does all this. Before we look at the big man, he's up only, no? Meltane idare. ಹೌದು. Is it true that you're on a round planet? ಎಸ್. Because Bangalore people think the planet Earth is flat, you know. It's a round planet and it is spinning. If you look up, invariably you're looking up in the wrong direction. ಹಾ. If you're in Australia, which way would you look up?